ಸ್ಟಾಕ್ ಮಾರ್ಕೆಟ್ ಈ ಹೆಸರು ಕೇಳಿದ ತಕ್ಷಣ ಎಷ್ಟೊಂದು ಪ್ರಶ್ನೆಗಳು ಅಲ್ವಾ? ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಲೆ ಕೆಡುತ್ತಿರುತ್ತೆ. ಬನ್ನಿ, ಇವತ್ತು ಈ ಜಟಿಲ ಜಗತ್ತನ್ನ ಒಂಚೂರು ಬಿಡಿಸಿ ನೋಡೋಣ, ಸರಳವಾಗಿ, ಹಂತ ಹಂತವಾಗಿ. ನೋಡಿ, ಮೊದಲಿಗೆ ನಮ್ಮ ಆಕರದಲ್ಲಿ ಸಿಕ್ಕ ಒಂದು ಮಾತು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದು ಒಂದು ರಾಷ್ಟ್ರೀಯ ಕರ್ತವ್ಯವಂತೆ. ಇದೇನಪ್ಪ ಇಷ್ಟು ದೊಡ್ಡ ಮಾತು ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಇದು ನಮ್ಮನ್ನ ನೇರವಾಗಿ ಯೋಚನೆಗೆ ಹಚ್ಚತ್ತೆ. ಆದ್ರೆ ಈ ಕರ್ತವ್ಯ ಅಂತೂ ಇರ್ಲಿ, ಶುರು ಮಾಡೋದು ಎಲ್ಲಿಂದ? ಬಹುಶಃ ಪ್ರತಿಯೊಬ್ಬ ಹೊಸ ಹೂಡಿಕೆದಾರನ ತಲೆಯಲ್ಲಿ ಬರೋ ಮೊದಲ ಮತ್ತು ಅತಿ ದೊಡ್ಡ ಪ್ರಶ್ನೆ ಇದೇ ಅನ್ಸುತ್ತೆ. ಚಿಂತೆ ಬೇಡ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಉದ್ದೇಶನೇ ಆ ಪ್ರಶ್ನೆಗೆ ಒಂದು ದಾರಿ ಹುಡುಕೋದು. ಸೊ ನಮ್ಮ ಇವತ್ತಿನ ಚರ್ಚೆಗೆ ಒಂದು ಸ್ಪಷ್ಟವಾದ ಪ್ಲಾನ್ ಇದೆ. ಮೊದಲು ಏನನ್ನ ಮತ್ತು ಯಾವಾಗ ಖರೀದಿಸಬೇಕು ಅನ್ನೋ 2 ಮೂಲಭೂತ ಪ್ರಶ್ನೆಗಳನ್ನ ನೋಡೋಣ. ಆಮೇಲೆ ಒಂದು ಸ್ಟ್ರಾಂಗ್ ಕಂಪನಿ ಹುಡುಕೋದು ಹೇಗೆ ಅಂತ ತಿಳಿಯೋಣ. ಆಮೇಲೆ ಟೈಮಿಂಗ್, ಅದರ ಕಲೆ ಬಗ್ಗೆ ಮಾತಾಡೋಣ. ಕೊನೆಗೆ ಎಲ್ಲವನ್ನೂ ಸೇರಿಸಿ ಆರಂಭಿಕರಿಗಾಗಿ ಒಂದು ಸರಳ ಟ್ರೇಡಿಂಗ್ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ನೋಡೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲನೇ ವಿಭಾಗಕ್ಕೆ ಹೋಗೋಣ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಶಸ್ಸು ಗಳಿಸಬೇಕು ಅಂದ್ರೆ ಯಾವುದೇ ಹೂಡಿಕೆದಾರನ ಮುಂದೆ ಇರೋದು 2 ಮುಖ್ಯ ಸವಾಲುಗಳು. ಏನನ್ನ ತಗೋಬೇಕು ಮತ್ತು ಅದನ್ನ ಯಾವಾಗ ತಗೋಬೇಕು. ನೋಡಿ, ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಏನು ಖರೀದಿಸಬೇಕು ಅನ್ನೋದು ಅಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಕಂಪನಿಯನ್ನ ಹುಡ್ಕೋದು. ಇದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅಂತಾರೆ. ಇನ್ನು ಯಾವಾಗ ಖರೀದಿಸಬೇಕು ಅಥವಾ ಮಾರ್ಬೇಕು ಅನ್ನೋದಿದೆಯಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಕಾಯೋದು. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ. ಒಂದು ಶಕ್ತಿ, ಇನ್ನೊಂದು ತಂತ್ರ. ಹಾಗಾದ್ರೆ ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು? ಅಂದ್ರೆ ಒಂದು ಕಂಪನಿಯ ಜಾತಕವನ್ನೇ ನೋಡಿದ ಹಾಗೆ, ಅದರ ಆರ್ಥಿಕ ಸ್ಥಿತಿ ಹೇಗಿದೆ, ಬಿಸ್ನೆಸ್ ಹೇಗ್ ನಡೀತಿದೆ, ಲಾಭ ಮಾಡ್ತಿದೆಯಾ, ಹೀಗೆ ಆಳವಾಗಿ ನೋಡೋದು. ಇದು ಯಾಕೆಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ವೇಳೆ ಮಾರುಕಟ್ಟೆ ಬಿದ್ರೂ ಕೂಡ ಒಂದು ಗಟ್ಟಿಮುಟ್ಟಾದ ಕಂಪನಿ ಮತ್ತೆ ಮೇಲೆದ್ದು ನಿಲ್ಲುತ್ತೆ. ಇದು ಒಂದು ರೀತಿ ಸೇಫ್ಟಿ ನೆಟ್ ಇದ್ದ ಹಾಗೆ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಇದು ಸ್ವಲ್ಪ ಬೇರೆ ಥರ. ಇದು ಕಂಪನಿಯನ್ನ ನೋಡಲ್ಲ, ಬದಲಿಗೆ ಅದರ ಷೇರಿನ ಬೆಲೆಯನ್ನಷ್ಟೇ ನೋಡುತ್ತೆ. ಹಳೆ ಚಾರ್ಟ್, ಹಳೆ ಡೇಟಾ ಇಟ್ಕೊಂಡು ಮುಂದೆ ಬೆಲೆ ಎಲ್ಲಿಗೆ ಹೋಗ್ಬೋದು ಅಂತ ಊಹಿಸೋದು. ಇದರಲ್ಲಿ ಒಂದು ತುಂಬಾ ಪ್ರಸಿದ್ಧವಾದ ಮಾತಿದೆ, ದ ಟ್ರೆಂಡ್ ಈಸ್ ಅ ಫ್ರೆಂಡ್. ಅಂದ್ರೆ ಗಾಳಿ ಬಂದ ಕಡೆ ತೂರ್ಕೊಳ್ಳೋದು. ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆಯೋ ಅದೇ ದಿಕ್ಕಿನಲ್ಲಿ ಸಾಗೋದು. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಮ್ಮ ಆಕರದ ಪ್ರಕಾರ ಈ ಏನು ಮತ್ತು ಯಾವಾಗ ಅನ್ನೋದ್ರಲ್ಲಿ ಯಾವಾಗ ಅನ್ನೋದು ಹೆಚ್ಚು ಮುಖ್ಯವಂತೆ. ಹೌದು, ಯಾಕಂದ್ರೆ ಸರಿಯಾದ ಟೈಮಿಂಗ್ ಇದ್ರೆ ಒಂದು ಆವ್ರೇಜ್ ಶೇರ್ನಲ್ಲೂ ಲಾಭ ಮಾಡ್ಬೋದಂತೆ. ಆದ್ರೆ ಟೈಮಿಂಗ್ ಸರಿ ಇಲ್ಲ ಅಂದ್ರೆ ಎಂಥ ಬೆಸ್ಟ್ ಕಂಪನಿಯ ಶೇರ್ ಕೂಡ ನಷ್ಟ ತಂದುಕೊಡ್ಬೋದು. ಇದು ನಿಜಕ್ಕೂ ಯೋಚಿಸ್ಬೇಕಾದ ವಿಚಾರ. ಸರಿ, ಹಾಗಾದ್ರೆ ಆ ಒಂದು ಸ್ಟ್ರಾಂಗ್ ಕಂಪನಿಯನ್ನ ಅಂದ್ರೆ ಆ ಏನು ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ? ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಇದು ಅಷ್ಟು ಕಷ್ಟವೇನಲ್ಲ. 3 ಸಿಂಪಲ್ ಸ್ಟೆಪ್ಸ್. ಮೊದಲನೆಯದು, ಮುಂದೆ ಭವಿಷ್ಯ ಇರುವ ವೇಗವಾಗಿ ಬೆಳೀತಿರೋ ಒಂದು ಇಂಡಸ್ಟ್ರಿಯನ್ನ ಅಂದ್ರ ಸನ್ರೈಸ್ ಸೆಕ್ಟರ್ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳೋದು. 2ನೇದು, ಆ ಇಂಡಸ್ಟ್ರಿಲಿರೋ ಕೆಲವು ಫೇಮಸ್ ಕಂಪನಿಗಳ ಒಂದು ಲಿಸ್ಟ್ ಮಾಡ್ಕೊಳ್ಳೋದು. ಇನ್ನು 3ನೇದು, ಆ ಲಿಸ್ಟ್ಗೆ ಒಂದು 5 ಅಂಶಗಳ ಚೆಕ್ ಲಿಸ್ಟ್ ಹಾಕಿ ಫಿಲ್ಟರ್ ಮಾಡೋದು. ಅಷ್ಟೇ. ಬನ್ನಿ ಇದಕ್ಕೊಂದು ಉದಾಹರಣೆ ನೋಡೋಣ. ಫಾರ್ಮಾ ಸೆಕ್ಟರ್ ಅಂತ ಅನ್ಕೊಳ್ಳೋಣ. ನಮ್ಮ ಚೆಕ್ಲಿಸ್ಟ್ನ ಮೊದಲ 3 ಕಂಡೀಷನ್ಸ್ ಸೇಲ್ಸ್, ಗ್ರಾಸ್ ಪ್ರಾಫಿಟ್ ಮತ್ತು ನೆಟ್ ಪ್ರಾಫಿಟ್. ಈ 3 ವರ್ಷದಿಂದ ವರ್ಷಕ್ಕೆ ಏರ್ತಾ ಇರಬೇಕು. ನಮ್ಮ ಉದಾಹರಣೆಯಲ್ಲಿ ಫೈಸರ್ ಕಂಪನಿ ಈ ಟೆಸ್ಟ್ ಪಾಸ್ ಮಾಡುತ್ತೆ. ಸರಿ, ನೆಕ್ಸ್ಟ್ 4ನೇ ಪಾಯಿಂಟ್, ಇಪಿಎಸ್ ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್. ಇದು ಇಂಡಸ್ಟ್ರಿ ಆವರೇಜ್ ಆದ 14ಕ್ಕಿಂತ ಜಾಸ್ತಿ ಇರಬೇಕು. ಇಲ್ಲಿ ಟ್ಯಾಬಾಟ್ ಮತ್ತು ಸ್ಯಾಮ್ಸನ್ 2 ಕಂಪನಿಗಳು ಎಲಿಮಿನೇಟ್ ಆದವು. ಇನ್ನು ಕೊನೆ ಪಾಯಿಂಟ್, ಪಿಇ ರೇಷಿಯೋ. ಇದು ಇಂಡಸ್ಟ್ರಿ ಆವರೇಜ್ 16ಕ್ಕಿಂತ ಕಡಿಮೆ ಇರಬೇಕು. ಈ ಕಂಡೀಷನ್ ಹಾಕಿದಾಗ ಸ್ಲೋಟಸ್ ಮತ್ತು ನೋ ಕೂಡ ರೇಸ್ನಿಂದ ಹೊರಗೆ. ಸೊ ಕೊನೆಗುಳಿದಿದ್ದು ಒಂದೇ ಒಂದು ಕಂಪನಿ, ಫೈಸರ್. ನೋಡಿ, ಈ ರೀತಿ ಒಂದು ಪ್ರಕ್ರಿಯೆ ಮೂಲಕ ಒಂದು ಸ್ಟ್ರಾಂಗ್ ಕಂಪನಿಯನ್ನ ಒಳ್ಳೆ ಬೆಲೆಯಲ್ಲಿ ಗುರುತಿಸಬಹುದು. ಓಕೆ, ಈಗ ಏನು ಖರೀದಿಸಬೇಕು ಅನ್ನೋದು ಗೊತ್ತಾಯ್ತು. ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಈಗ ಶುರುವಾಗುತ್ತೆ ಅಸಲಿಯಾಟ, ಟೈಮಿಂಗ್. ನಮ್ಮ 3ನೇ ವಿಭಾಗಕ್ಕೆ ಬರೋಣ, ಸಮಯದ ಕಲೆ. ಸಾಮಾನ್ಯವಾಗಿ ಹೂಡಿಕೆದಾರರ ಭಾವನಾತ್ಮಕ ಪಯಣ ಹೇಗಿರುತ್ತೆ ಗೊತ್ತಾ? ಒಂದು ಷೇರಿನ ಬೆಲೆ 20 ರೂಪಾಯಿ ಇದೆ ಅಂಟ್ಕೊಳ್ಳಿ. ಅಯ್ಯೋ, ಯಾಕೋ ಇಷ್ಟು ಚೀಪ್ ಆಗಿದೆ, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಸುಮ್ನಾಗ್ತಾರೆ. ಅದೇ 50 ರೂಪಾಯಿಗೆ ಹೋದಾಗ ಮಿಸ್ ಮಾಡ್ಕೊಂಡೇನಲ್ಲ ಅಂತ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಶುರುವಾಗತ್ತೆ. ಬೆಲೆ 90ಕ್ಕೆ ತಲುಪಿದಾಗ
ಅಬ್ಬಾ, ಎಲ್ರೂ ದುಡ್ಡು ಮಾಡ್ತಿದ್ದಾರೆ, ನಾನು ತಗೋಬೇಕು ಅಂತ ಆತುರದಲ್ಲಿ ಖರೀದಿಸ್ತಾರೆ. ಆಮೇಲೆ ಬೆಲೆ 70ಕ್ಕೆ ಇಳಿದಾಗ ಭಯ ಶುರು. ಅಯ್ಯಯ್ಯೋ, ತಪ್ಪು ಮಾಡ್ದೇನಾ ಅಂತ ಚಿಂತೆ. ಕೊನೆಗೆ ಬೆಲೆ ಮತ್ತೆ 20ಕ್ಕೆ ಬಂದಾಗ ಇರೋ ಬರೋ ದುಡ್ಡೆಲ್ಲ ಹೋಗೋ ಮೊದ್ಲು ಮಾರ್ಬಿಡೋಣ ಅಂತ ನಷ್ಟದಲ್ಲೇ ಮಾರ್ಬಿಡ್ತಾರೆ. ನೋಡಿ, ಇಲ್ಲಿ ಗೆದ್ದಿದ್ದು ಲಾಭ ಅಲ್ಲ, ಬದಲಿಗೆ ಭಯ ಮತ್ತು ಆಸೆ. ಹಾಗಾದ್ರೆ ಈ ಭಾವನೆಗಳನ್ನ ಬದಿಗಿಟ್ಟು ಟ್ರೆಂಡನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಒಂದು ಏರುತ್ತಿರೋ ಟ್ರೆಂಡ್ ಅಂದ್ರೆ ಏನೂ ಇಲ್ಲ, ಬೆಲೆ ಒಂದು ಹಂತಕ್ಕೆ ಏರುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ, ಆಮೇಲೆ ಹಿಂದಿನ ಎತ್ತರಕ್ಕಿಂತ ಇನ್ನೂ ಮೇಲೆ ಹೋಗುತ್ತೆ. ಈ ಸಣ್ಣಪುಟ್ಟ ಇಳಿಕೆಗಳು ಆ ಟ್ರೆಂಡ್ನ ಒಂದು ಭಾಗ ಅಷ್ಟೇ, ಅದಕ್ಕೆಲ್ಲ ಗಾಬರಿಯಾಗ್ಬಾರ್ದು. ಇದನ್ನೇ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಅಂತಾರೆ. ಇದರ ತದ್ವಿರುದ್ಧ ಇಳಿಯುತ್ತಿರುವ ಟ್ರೆಂಡ್. ಇಲ್ಲಿ ಬೆಲೆ ಕೆಳಗೆ ಬರುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ, ಆಮೇಲೆ ಹಿಂದಿನ ತಗ್ಗಿಂತ ಇನ್ನೂ ಕೆಳಗೆ ಇಳಿಯುತ್ತೆ. ಇಲ್ಲೂ ಅಷ್ಟೇ, ಆ ಮಧ್ಯದಲ್ಲಿ ಬರೋ ಸಣ್ಣ ಏರಿಕೆ ನೋಡಿ ಟ್ರೆಂಡ್ ಬದ್ಲಾಯ್ತು ಅಂತ ಅಂದ್ಕೊಳ್ಬಾರ್ದು. ಸೊ ಇಲ್ಲಿ ನಾವು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಅಂದ್ರೆ, ದಿನನಿತ್ಯದ ಸಣ್ಣಪುಟ್ಟ ಬೆಲೆ ಬದಲಾವಣೆಗಳಿಗೂ ಮತ್ತೆ ಮಾರುಕಟ್ಟೆಯ ದೊಡ್ಡ ದಿಕ್ಕಿಗೂ ಇರೋ ವ್ಯತ್ಯಾಸವನ್ನ ಗುರುತಿಸೋದು, ಆ ಡೈಲಿ ನಾಯ್ಸ್ ಮತ್ತು ಅಂಡರ್ಲೈಯಿಂಗ್ ಟ್ರೆಂಡ್ ನಡುವಿನ ವ್ಯತ್ಯಾಸ. ಹಾಗಾದ್ರೆ ಸರಿಯಾದ ಸಮಯ ಯಾವುದು? ಅದಕ್ಕೆ ಒಂದು ಸಿಂಪಲ್ ರೂಲ್ ಇದೆ. ಯಾವಾಗ ಖರೀದಿಸ್ಬೇಕು ಅಂದ್ರೆ, ಎರಡನೇ ಹೈಯರ್ ಹೈ ಮತ್ತು ಎರಡನೇ ಹೈಯರ್ ಲೋ ಕನ್ಫರ್ಮ್ ಆದ್ಮೇಲೆ, ಅಂದ್ರೆ 20 ರೂಪಾಯಿಗೆ ತಳದಲ್ಲೇ ಅಲ್ಲ, ಸುಮಾರು 40 ರೂಪಾಯಿ ರೇಂಜ್ನಲ್ಲಿ. ಅದೇ ರೀತಿ ಯಾವಾಗ ಮಾರ್ಬೇಕು? ಎರಡನೇ ಲೋಯರ್ ಹೈ ಮತ್ತು ಲೋಯರ್ ಲೋ ಕನ್ಫರ್ಮ್ ಆದ್ಮೇಲೆ, ಅಂದ್ರೆ 90 ರೂಪಾಯಿಯ ತುತ್ತು ತುದಿಯಲ್ಲಿ ಅಲ್ಲ, ಸುಮಾರು 70 ರೂಪಾಯಿ ರೇಂಜ್ನಲ್ಲಿ. ಇದೇ ನೋಡಿ ಪೇಪರ್ ಪ್ರಾಫಿಟ್ ಅನ್ನ ರಿಯಲ್ ಪ್ರಾಫಿಟ್ ಆಗಿ ಬದಲಾಯಿಸೋ ತಂತ್ರ. ಓಕೆ, ಏನು ಖರೀದಿಸಬೇಕು ಅನ್ನೋದು ಗೊತ್ತಾಯ್ತು, ಯಾವಾಗ ಖರೀದಿಸಬೇಕು ಅನ್ನೋದು ಕೂಡ ಗೊತ್ತಾಯ್ತು. ಈಗ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಆರಂಭಿಕರಿಗಾಗಿ ಒಂದು ಸರಳವಾದ ಟ್ರೇಡಿಂಗ್ ಸ್ಟ್ರಾಟಜಿಯನ್ನ ನೋಡೋಣ. ಈ ತಂತ್ರವನ್ನ ಹಂತ ಹಂತವಾಗಿ ನೋಡೋಣ. ಸ್ಟೆಪ್ 1, 100 ರೂಪಾಯಿಯಂತೆ 1000 ಷೇರ್ಗಳನ್ನ ಖರೀದಿಸೋದು. ಸ್ಟೆಪ್ 2, ತಕ್ಷಣವೇ 90 ರೂಪಾಯಿಗೆ ಒಂದು ಸ್ಟಾಪ್ ಲಾಸ್ ಇಡೋದು. ಅಂದ್ರೆ ನಮ್ಮ ಗರಿಷ್ಠ ನಷ್ಟ ಇಷ್ಟೇ ಅಂತ ಮೊದಲೇ ನಿರ್ಧಾರ ಮಾಡೋದು. ಸ್ಟೆಪ್ 3, ಬೆಲೆ 120ಕ್ಕೆ ಏರಿದಾಗ ಒಂದು 100 ಷೇರ್ಗಳನ್ನ ಮಾರಿ ಸ್ವಲ್ಪ ಲಾಭ ತೆಗೆದಿಟ್ಕೊಳ್ಳೋದು. ಸ್ಟೆಪ್ 4, ಇದು ತುಂಬಾ ಮುಖ್ಯ. ಈಗ ನಮ್ಮ ಸ್ಟಾಪ್ ಲಾಸ್ ಅನ್ನ 90ರಿಂದ 110ಕ್ಕೆ ಏರಿಸೋದು. ಅಂದ್ರೆ ಈಗ ನಷ್ಟದ ಮಾತೇ ಇಲ್ಲ, ಲಾಭವನ್ನ ಲಾಕ್ ಮಾಡಿದ ಹಾಗಾಯ್ತು. ಸ್ಟೆಪ್ 5, ಬೆಲೆ ಏರಿದಂತೆ ಹೀಗೆ ಸ್ವಲ್ಪ ಸ್ವಲ್ಪ ಮಾರುತ್ತಾ ಹೋಗೋದು. ಮತ್ತು ಕೊನೆಯದಾಗಿ ಸ್ಟೆಪ್ 6, ಒಂದು ವೇಳೆ ಬೆಲೆ ನಾವು ಏರಿಸಿದ ಹೊಸ ಸ್ಟಾಪ್ ಲಾಸ್ ಮಟ್ಟಕ್ಕೆ ಬಂದು ತಟ್ಟಿದ್ರೆ ಯೋಚನೆ ಮಾಡದೆ ಉಳಿದ ಎಲ್ಲಾ ಷೇರ್ಗಳನ್ನ ಮಾರಿಬಿಡೋದು. ಖಂಡಿತ ಯಾವ ಸ್ಟ್ರಾಟಜಿಯೂ 100ಕ್ಕೆ 100 ಪರ್ಫೆಕ್ಟ್ ಅಲ್ಲ, ಆದರೆ ನಮ್ಮ ಆಕಾರದ ಪ್ರಕಾರ ಈ ರೀತಿ ಒಂದು ಶಿಸ್ತುಬದ್ಧವಾದ ವಿಧಾನವನ್ನ ಪಾಲಿಸಿದ್ರೆ 10ರಲ್ಲಿ ಸುಮಾರು 7 ಬಾರಿ ಯಶಸ್ಸು ಸಿಗೋ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಈ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ಮಾತಿನಲ್ಲಿ ಹೇಳಬಹುದು, ಅದು ನಮ್ಮ ಆಕಾರದಲ್ಲಿ ಸಿಕ್ಕಿದ್ದು. ಜ್ಞಾನವೇ ನಿಜವಾದ ಶಕ್ತಿ. ಏನೋ ತಿಳಿದಿಯೇ ಮೂರ್ಖತನದಿಂದ ಹೂಡಿಕೆ ಮಾಡೋದಕ್ಕಿಂತ ಹೂಡಿಕೆ ಮಾಡದೇ ಇರೋದೇ ವಾಸಿ. ಅಂದ್ರೆ ಮಾಹಿತಿ ಪಡೆದು ತೆಗೆದುಕೊಳ್ಳೋ ನಿರ್ಧಾರಗಳೇ ಯಶಸ್ಸಿನ ಕಡೆಗೆ ನಮ್ಮನ್ನ ಕೊಂಡೊಯ್ಯೋದು. ಸರಿ, ಈಗ ಹೂಡಿಕೆ ಮಾಡೋದಕ್ಕೆ ಒಂದು ಫ್ರೇಮ್ವರ್ಕ್, ಒಂದು ಚೌಕಟ್ಟು ಸಿಕ್ಕಂತಾಗಿದೆ. ಹಾಗಾದ್ರೆ ಈ ಜ್ಞಾನವನ್ನ ಗಳಿಸೋ ಪಯಣದಲ್ಲಿ ಮುಂದಿನ ಹೆಜ್ಜೆ ಏನಾಗಿರ್ಬೇಕು? ಈ ಪ್ರಶ್ನೆಯೊಂದಿಗೆ ಯೋಚಿಸ್ತಾ ಕಲಿಯೋ ಪ್ರಕ್ರಿಯೆಯನ್ನ ಮುಂದುವರಿಸೋಣ.